ನಮಸ್ಕಾರ ಸ್ನೇಹಿತರೆ, ಸ್ವಾಗತ ತಮ್ಮೆಲ್ಲರಿಗೂ. ಸೊ ಈಗ ಸುಮಾರು ಜನಕ್ಕೆ ಏನಾಗ್ತಾ ಇದೆ ಅಂತಂದರೆ ಮೂತ್ರದಲ್ಲಿ ಧಾತು ಹೋಗ್ತಾ ಇದೆ. ಧಾತು ಹೋಗೋದು ಅಂತಂದರೆ ಈಗ ಏನಾಗ್ತದೆ, ಈ ಮೂತ್ರದಲ್ಲಿ ನೊರೆ ಜಾಸ್ತಿ ಬರುವಂಥದ್ದು ಮತ್ತು ಪ್ರೋಟೀನ್ ಲೀಕ್ ಆಗೋದಕ್ಕೆ ಧಾತು ಹೋಗೋದು ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಸೊ ಅದು ಹೋಗೋದ್ರಿಂದ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ನಿಶಕ್ತಿ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನು ನಾವು ಎಲ್ಲ ಕಡೆಯಿಂದನೂ ಅದನ್ನು ಬಂದ್ ಮಾಡಬೇಕು. ಅಂದರೆ ಔಷಧಿಗಳು ಉಪಚಾರ ಮಾಡಿಕೊಂಡು ಅಥವಾ ವ್ಯಾಯಾಮ ಮಾಡಿಕೊಂಡು ಅಥವಾ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಇದು ಸುಮಾರು ಚಿರಪರಿಚಿತವಾದಂಥ ಬಳ್ಳಿ, ಇದು ದಾಗಡಿ ಬಳ್ಳಿ ಅಂತ ಹೇಳ್ತಾರೆ. ಈ ದಾಗಡಿ ಬಳ್ಳಿನ ನಾವು ಧಾತು ನಷ್ಟ, ಅಂದರೆ ಧಾತು ನಷ್ಟ ಅನ್ನೋದಕ್ಕಿಂತನೂ ಲೀಕ್ ಆಗ್ತಾ ಇರ್ತದಲ್ಲ, ಅದಕ್ಕೆ ಹೇಗೆ ಅದನ್ನು ನಾವು ತಡೆಗಟ್ಬೋದು ಅಂತಂದರೆ ಈ ಒಂದು ಬಳ್ಳಿನ ಬಳಸ್ಕೊಂಡು ತುಂಬ ಅದ್ಭುತವಾದ ಮೂಲಿಕೆ ಇದು, ತುಂಬ ತಂಪು. ಸೊ ಇದನ್ನು ನೀವು ಎರಡು ರೀತಿ ಮಾಡ್ಬೋದು. ಒಂದು, ಇದನ್ನು ಎಲೆಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ನಿತ್ಯ ಇದನ್ನು ನೀವು ಕಲ್ಸಕ್ಕರೆ ಜೊತೆಗೆ ತಗೊಳ್ತಾ ಬಂದರು, ಹಾಲಲ್ಲಿ ತಗೊಳ್ತಾ ಬಂದರೂ ಕೂಡ ಏನಾಗ್ತದೆ, ಧಾತು ಹೋಗೋದು ನಿಲ್ತದೆ ಮತ್ತು ವೀರ್ಯ ವೃದ್ಧಿ ಆಗ್ತದೆ, ಶರೀರ ತಂಪಾಗ್ತದೆ. ಇದು ನಾವು ತುಂಬ ಅದ್ಭುತವಾದಂಥ ಮೂಲಿಕೆ ಇದೆ ದಾಗಡಿ ಬಳ್ಳಿ. ಏನು ಮಾಡಬೇಕು ಅಂದರೆ ಸುಮಾರು ಒಂದು 200-300 ಗ್ರಾಮ್ ಅಷ್ಟು, ಅಂದರೆ ಒಣಗಿದ ಮೇಲೆ ಪೌಡ್ರ್ ಮಾಡಿಕೊಂಡು ಅದಕ್ಕೆ 200-300 ಗ್ರಾಮ್ ಅಷ್ಟು ನೀವು ಕಲ್ಸಕ್ಕರೆ ಹಾಕ್ಕೊಂಡು ಅದು ಡೈಲಿ 1 ಸ್ಪೂನ್ ಬೆಳಗ್ಗೆ 1 ಸ್ಪೂನ್ ಸಂಜೆ ಹಾಲು ತುಪ್ಪ ಹಾಕ್ಕೊಂಡು ಕಲ್ಸಕ್ಕರೆ ಅದರಲ್ಲಿ ಹಾಕಿರ್ತೀವಲ್ವ, ಅದರಲ್ಲಿ ಕುಡಿತಾ ಬಂದರೆ ಒಂದು ಉಷ್ಣ ಕಡಿಮೆ ಆಗ್ತದೆ ಮತ್ತು ಧಾತು ಹೋಗೋದು ಕಡಿಮೆ ಆಗ್ತದೆ. ಇದು ಒಂದನೇ ಅಭ್ಯಾಸ. ಇನ್ನು ಎರಡನೇದೇನು ಬಂದರೆ ಸುಲಭವಾಗಿ, ಈಗ ಮನೆಯಲ್ಲಿ ಸುಮಾರು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಅಂತ ಒಂದು ಹಿತದೃಷ್ಟಿಯಿಂದ ನಾನು ಏನು ಹೇಳ್ತೀನಿ ಅಂದರೆ, ಈ ಒಂದು ದಾಗಡಿ ಬಳ್ಳಿನ ಸೊಪ್ಪು ತೊಗೋಬೇಕು. ನಾವು ನಮ್ಮ ಮನೆಗೆ ಎಷ್ಟು ಜನ ಇದೆಯಲ್ಲ ಅದರಷ್ಟು, ಒಬ್ಬೊಬ್ಬರಿಗೆ ಒಂದೂವರೆ 2 ಹಿಡಿ ಬರುವಷ್ಟು ತೊಗೊಂಡು ಹುಳ್ಳಿ ಕಾಳಲ್ಲಿ ನಾವು ಇದನ್ನ ಬಸ್ಸಾರು ಅಂತ ಮಾಡ್ತಾರೆ ನಮ್ಮ ಹಳ್ಳಿಗಳ ಕಡೆ. ಬಸ್ಸಾರು ಅಂದರೆ ಈ ಸೊಪ್ಪನ್ನ ಹುಳ್ಳಿ ಕಾಳಲ್ಲಿ ಇಟ್ಬಿಟ್ಟು ಸಾರು ಮಾಡ್ತಾರಲ್ವ, ಆ ಥರ ಸಾರು ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು 15-20 ದಿನ ಊಟ ಮಾಡ್ತಾ ಬಂದರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರದೂ ಕೂಡ ಶರೀರದಲ್ಲಿ ತಂಪಾಗ್ತದೆ ಮತ್ತು ಧಾತು ಏನಾದ್ರು ಹೋಗ್ತಾ ಇದ್ದರೆ, ಅಂದರೆ ಪ್ರೋಟೀನ್ಸ್ ಏನಾದ್ರು ಹೋಗ್ತಾ ಇದ್ರೆ ಯೂರಿನಲ್ಲಿ ಅದು ನಿಲ್ತದೆ. ಅದು ಹುರುಳಿ ಕಾಳು ಜೊತೆಗೆ ನಾವು ತೊಗೊಂಡಾಗ ಇನ್ನೂ ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ಒಂದು ದಾಗಡಿ ಬಳ್ಳಿ. ಎರಡೂ ಕೂಡ ತಂಪುಕಾರಕ ಆಗಿರೋದ್ರಿಂದ. ಮತ್ತು ಮೂರನೇದು ಏನಂತಂದರೆ, ಈ ಒಂದು ಔಷಧಿ ಪ್ರಯೋಗ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಖಾರ ಹುಳಿ ಕಡಿಮೆ ತಿನ್ನುವಂಥದ್ದು ಮತ್ತು ಉಷ್ಣ ಪದಾರ್ಥವನ್ನು ಕಡಿಮೆ ತಿನ್ನುವಂಥದ್ದು, ಜೊತೆಗೆ ಸ್ವಲ್ಪ ತಲೆಯಲ್ಲಿ ಯಾವಾಗಲೂ ಎಣ್ಣೆ ಇಡಬೇಕಿದ್ದು, ತಂಪಾಗಬೇಕು ಅಂದರೆ ಅಂಗೈಗೆಲ್ಲ ಎಣ್ಣೆ ಹಚ್ಕೊಳ್ಳುವಂಥದ್ದು. ಸೊ ಆ ಥರದ್ದೆಲ್ಲ ನಾವು ಪ್ರಿಕಾಷನ್ಸ್, ಅಂದರೆ ಮುಂಜಾಗ್ರತೆಗಳನ್ನು ತಗೊಂಡು ಇದನ್ನು ನೀವು ಒಣಗಿಸಿ ಚೂರ್ಣ ಮಾಡಿ ಕಲ್ಸಕ್ಕರೆ ಹಾಲು ಜೊತೆ ಅಲ್ಲಾದರೂ ಆಗಲಿ ಅಥವಾ ಹುರುಳಿಕಾಳು ಜೊತೆಗೆ ಇದನ್ನ ಈ ಸೊಪ್ಪನ್ನು ಇಟ್ಟು ನೋಡಿ, ಈ ಥರ ಸೊಪ್ಪು ಬಿಡಿಸ್ಕೋಬೇಕಿದ್ನ, ಬಿಡಿಸ್ಕೊಂಡು ಈ ಸೊಪ್ಪನ್ನು ಇಟ್ಟು ನಾವು ಸಾಂಬಾರು ಥರ ಮಾಡಿಕೊಂಡು ಊಟ ಮಾಡಿದ್ರು ಕೂಡ ನಮಗೇನಾಗ್ತದೆ, ಇಡೀ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಜನರ ಶರೀರದ ಉಷ್ಣತೆ ಮತ್ತು ಆ ಪ್ರೋಟೀನ್ ಯಾರು ಹೋಗ್ತಾ ಇದ್ರೆ ನಿಲ್ತದೆ ಅಂತ ಹೇಳ್ತಾ, ಈ ದಾಗಡಿ ಬಳ್ಳಿ, ಜಾಗಡಿ ಬಳ್ಳಿನೂ ಅಂತಾರೆ ಕೆಲವರು, ತುಂಬ ತಂಪುಕಾರಕವಾದಂಥದ್ದು. ಎಲ್ಲರೂ ಬಳಸಿ ಇದನ್ನು ಜಾಸ್ತಿ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.